ಮುರಿದ ಮನೆಯೋ ಅಥವಾ ನವಮನ್ವಂತರವೋ ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆಯ ಒಂದು ಸವಾಲಿಗೆ ಕಡೆಗೂ ಪರಿಹಾರ ದೊರಕಿದಂತೆ ಕಾಣುತ್ತೆ. ಕಾಣುತ್ತೆ ಅಷ್ಟೇ, ಇನ್ನು ಕಂಡಿಲ್ಲ. ಸ್ಪಷ್ಟವಾಗಿ ನಿಚ್ಚಳವಾಗಿ ಚಿತ್ರಣ ಗೋಚರಿಸ್ತಾ ಇಲ್ಲ. ನಿನ್ನೆ ಸಂಜೆಯಷ್ಟೊತ್ತಿಗೆ ರಾಷ್ಟ್ರೀಯ ಮತ್ತು ರಾಜ್ಯ ಸುದ್ದಿ ವಾಹಿನಿಗಳೆಲ್ಲ ನಿರಂತರವಾಗಿ ಬಿತ್ತರಿಸತೊಡಗಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪದವಿ ತ್ಯಾಗದ ವಿಚಾರ ಈ ಕ್ಷಣಕ್ಕೂ ಕೂಡ, ಅಂದ್ರೆ ಈ ಪ್ರಕಟಣೆ ಹೊರಬಿದ್ದ ಸುಮಾರು 14 ಗಂಟೆ ಕಳೆದ ನಂತರವೂ ಕೂಡ ಸ್ಪಷ್ಟವಾದ ಚಿತ್ರಣ ಗೋಚರಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ರಾತ್ರಿ 11 ಗಂಟೆಗೆ ಬೆಂಗಳೂರಿಗೆ ಬಂದಾಗಿಂದ ಅವರ ನಿವಾಸದಲ್ಲಿ ಅವರ ಆಪ್ತ ಸಹೋದ್ಯೋಗಿಗಳಾದ ಜಮೀರ್ ಅಹಮದ್, ಡಾಕ್ಟರ್ ಜಿ ಪರಮೇಶ್ವರ್, ಆರ್ ಬಿ ತಿಮ್ಮಾಪುರ್ ಮುಂತಾದವರೆಲ್ಲ ಸುದೀರ್ಘ ಕಾಲದವರೆಗೂ ಚರ್ಚೆ ನಡೆಸಿರಂತೆ. ಅದ್ಯಾವ ಚರ್ಚೆ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಮಧ್ಯೆ ಗೃಹ ಸಚಿವ ಮತ್ತು ಸಂಭಾವ್ಯ ದಲಿತ ಮುಖ್ಯಮಂತ್ರಿ ಅನ್ನೋ ಅಭಿದಾನ ಹೊತ್ಕೊಂಡೇ ಸಾಗಿ ಬಂದಿರೋ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಇವತ್ತು ಬೆಳಗಿನ ಜಾವ 4 ಗಂಟೆಯಿಂದ ಸುದೀರ್ಘವಾದ ಹೋಮ ಹವನ ಇತ್ಯಾದಿಗಳು ನಡೀತಾ ಇವೆ ಅಂತೆ. ಅಂದ್ರೆ ಈ ಸಿಂಹಾಸನದ ಮಹಾಯಜ್ಞದಲ್ಲಿ, ಈ ರಾಜಸೋ ಯಾಗದಲ್ಲಿ ಪರಮೇಶ್ವರ್ ಇನ್ನೂ ಕೂಡ ತಮ್ಮ ಆಶಯವನ್ನ ಜೀವಂತವಾಗಿ ಇಟ್ಕೊಂಡಿದ್ದಾರಾ? ಹಾಗಿದ್ರೆ ಸಿದ್ದರಾಮಯ್ಯ ಪದವಿ ತ್ಯಾಗ ನಂತರ ಅವರ ಉತ್ತರಾಧಿಕಾರಿಯಾಗಿ ಡಿ ಕೆ ಶಿವಕುಮಾರ್ ಅನಾವರಣಗೊಳ್ಳೋದು ಇನ್ನೂ ಡೌಟ್ಫುಲ್, ಇನ್ನೂ ಅನುಮಾನವಿದೆಯಾ? ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಆಪ್ತರಾಗಿರುವ ಶಾಸಕರು ಎಲ್ಲರೂ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ಲೋ ಅನ್ನೋದು ಹೈಕಮಾಂಡ್ಗೆ ಗೊತ್ತು ಅನ್ನೋ ಒಂದು ಹಾರಿಕೆ ಜಾರಿಕೆ ಉತ್ತರವನ್ನ ಕೊಡ್ತಾ ಇದ್ರೆ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅನುಯಾಯಿಗಳೆಲ್ಲರೂ ಕೂಡ ಹೌದು, ಡಿ ಕೆ ಶಿನೇ ಮುಂದಿನ ಮುಖ್ಯಮಂತ್ರಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಇವತ್ತು ಮಧ್ಯಾಹ್ನ ಆಗಮಿಸಿರೋ ಅವರ ಸಹೋದರ ಡಿ ಕೆ ಸುರೇಶ್ ಮಾತ್ರ ಏನೂ ಮಾತಾಡದೆ ಹೈಕಮಾಂಡ್ ನಮಗೆ ಏನು ಹೇಳ್ಕೊಡುದು ಅಂತ ಸ್ಪಷ್ಟವಾದ ಕಟ್ಟಾಜ್ಞೆಯನ್ನು ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬಂದ್ಬಿಟ್ರು ವಿಮಾನ ನಿಲ್ದಾಣದಲ್ಲಿ. ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಖಚಿತ, ಆದ್ರೆ ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆ ಕೊಡ್ತಾರೆ, ಇಂಥ ಪ್ರಶ್ನೆಗಳಿಗೆ ಕೂಡ ಉತ್ತರ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ 3 ವರ್ಷಗಳ ನಂತರ ಈಗಲೂ ಕೂಡ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಎಲ್ಲರೂ ಒಪ್ಕೊಂಡಂಗೆ ಕಾಣ್ತಾ ಇಲ್ಲ. ಸರ್ವಸಮ್ಮತವಾದ ತೀರ್ಮಾನಕ್ಕೆ ಬರುವಲ್ಲಿ ಹೈಕಮಾಂಡ್ ಕೂಡ ವಿಫಲವಾಗಿದೆ ಅಂತ ಕಾಣುತ್ತೆ. ಎಡಿ ಕೆಳದ ಎಂತ ಹೈಕಮಾಂಡು? ರಾಹುಲ್ ಗಾಂಧಿಯ ಹೈಕಮಾಂಡ್ ಅನ್ನೋದಾದ್ರೆ 1983ರಲ್ಲಿ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯ ಮಂತ್ರಿ ಆದಾಗ ರಾಹುಲ್ ಗಾಂಧಿ ಇನ್ನು ಬಹುಶಃ 3ನೇ ಕ್ಲಾಸ್ 4ನೇ ಕ್ಲಾಸ್ನ ವಿದ್ಯಾರ್ಥಿ ಆಗಿದ್ರು ಅಂತ ಕಾಣುತ್ತೆ. ಸಿದ್ದರಾಮಯ್ಯನವರಂತ ಹಿರಿಯ ಅನುಭವಿ ಜನನಾಯಕರು, ಮಾಸ್ ಲೀಡರ್, ತಮ್ಮ ರಾಜಕೀಯ ಹಣೆ ಬರವನ್ನ ಈ ರಾಹುಲ್ ಗಾಂಧಿ ಕೈಗೆ ಒಪ್ಪಿಸ್ಬಿಟ್ಟು ಅದಕ್ಕೆ ಶರಣಾಗತರಾಗಬೇಕಾಗಿ ಬಂತಲ್ಲ. ಇದೇ ಕಾಂಗ್ರೆಸ್ ಕಲ್ಚರ್? ಕಾಂಗ್ರೆಸ್ ಕಲ್ಚರ್ ಅಂತಂದ್ರೆ ಸೋನಿಯಾ ಗಾಂಧಿಯವರ ಪರಿವಾರದ 3 ಸದಸ್ಯರು ಕೂಡ ಅವರೇ ಹೈಕಮಾಂಡ್. ಆ ತ್ರಿಮೂರ್ತಿಗಳೆಲ್ಲರೂ ಇಷ್ಟು ದಿವಸ ಇಬ್ಬರೇ ಇದ್ರು, ಇದೀಗ ಪ್ರಿಯಾಂಕಾ ಗಾಂಧಿ ಅವರೊಬ್ರು ಸೇರ್ಕೊಂಡ್ಬಿಟ್ರು. ತಮ್ಮ ಇಡೀ ಹಣೆ ಬರವನ್ನ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತರದ ಬೇರು ಮಟ್ಟದ ಜನನಾಯಕರುಗಳೆಲ್ಲ ಅವ್ರ ಕೈಗೆ ಒಪ್ಪಿಸ್ಬಿಟ್ಟು ಕಾಯ್ತಾ ಇರ್ತಾರಲ್ಲ, ಇದು ಇವತ್ತಿನ ವಿಪರ್ಯಾಸ. ಅದೇನೇ ಇರಲಿ, ಈ ಪ್ರಶ್ನೆ ಹೇಗಾದ್ರೂ ಬಗೆಹರಿಲಿ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದೊಳಗಿನ ವಿವಿಧ ನಾಯಕರುಗಳ ನಡುವಿನ ವ್ಯಕ್ತಿಗತ ಸಂಬಂಧ ಮೊದಲಿನ ತರ ಇರಕ್ ಸಾಧ್ಯವೇ ಇಲ್ಲ. ಮನಸ್ಸುಗಳು ಒಡೆದೋಗ್ಬಿಟ್ಟಿವೆ, ವೈಮನಸ್ಸು ಮೂಡಿದೆ, ಅಸಹನೆ, ದ್ವೇಷ ಮತ್ತು ವಿರಸ ಭಾವ ಎದ್ದು ಕಾಣ್ತಾ ಇದೆ. ಇನ್ ಮುಂಬರುವ ಮುಖ್ಯಮಂತ್ರಿ ಯಾರೇ ಆಗ್ಲಿ, ಮತ್ತೆ ಅಸ್ತಿತ್ವಕ್ಕೆ ಬರೋ ಸರ್ಕಾರ ಯಾವುದೇ ಆಗ್ಲಿ, ಅದೊಂಥರ ಸಮ್ಮಿಶ್ರ ಸರ್ಕಾರದ ತರ ಇರುತ್ತೆ ಹೊರತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂಥರ ಸರ್ವಾಕಾರ ತರ ಭಾಸವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಳೆದ 3 ವರ್ಷ ಕೂಡ ಹಾಗೇನೆ ಇತ್ತು. 2023ರ ಮೊದಲ ದಿನದಿಂದಲೇ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ 2.5 ವರ್ಷಗಳ ನಂತರ ನೀವು ಅಧಿಕಾರ ಹಸ್ತಾಂತರ ಮಾಡ್ತೀರಾ, ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ನೀವು ಮುಖ್ಯಮಂತ್ರಿ ಆಗ್ತೀರಾ ಅರ್ಧಾವಧಿ ಮುಗಿದ ಮೇಲೆ ಅಂತ ಆ ಪ್ರಶ್ನೆಗಳು ಎದುರಿಸಿ ಅವ್ರಿಗೂ ಸಾಕಾಗಿ ಹೋಗಿತ್ತು. ಇದಕ್ಕೆ ಸಂಬಂಧಪಟ್ಟ ವಿದ್ಯಮಾನಗಳನ್ನ ವರದಿ ಮಾಡಿ 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 ಸುದ್ದಿ ಮಾಧ್ಯಮಗಳು ಕೂಡ ಸುಸ್ತಾಗ್ಬಿಟ್ಟಿದ್ವು. ಅಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತರದ ವ್ಯಕ್ತಿಗಳು ಪಕ್ಷಗಳಿಗಿಂತ ಬಲಿಷ್ಠರಾಗಿದ್ದಾರೆ. ಅವರ ಹೈಕಮಾಂಡ್ಗಿಂತ ಹೆಚ್ಚಿನ ಜನಪ್ರಿಯತೆ ಮತ್ತು ಬೇರು ಮಟ್ಟದ ಸಾಮರ್ಥ್ಯವನ್ನ ಸಾಬೀತು ಮಾಡ್ಬಿಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡು ತರ ದುರ್ಬಲ ಶಕ್ತಿ ಕೇಂದ್ರವಾಗಿ ಕಾಣಿಸ್ತಾ ಇದೆ. ಸ್ವತಃ ಅವರ ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಸೋನಿಯಾ ಗಾಂಧಿ ಪರಿವಾರಕ್ಕೆ ಅಲ್ಲಿನ 403 ಸೀಟ್ಗಳ ಅಸೆಂಬ್ಲಿಯಲ್ಲಿ ಕೇವಲ 2 ಸೀಟು ಪಡೆಯಲು ಸಾಧ್ಯವಾಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬೆನ್ನೇರಿ ಇವರು ಹೋಗದೆ ಇದ್ರೆ ಅಲ್ಲೂ ಕೂಡ ಫಲಿತಾಂಶ ಚಿಂತಾಜನಕವಾಗಿರ್ತಾ ಇತ್ತು. ಅವ್ರ ಜೊತೆ ಕೈ ಜೋಡಿಸಿಯೂ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 6 ಸೀಟ್ ಮಾತ್ರ. ತೀರಾ ಇತ್ತೀಚೆಗೆ ನಡೆದ ಅಸ್ಸಾಂ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ವತಃ ಪ್ರಿಯಾಂಕಾ ಗಾಂಧಿ ಅವರೇ ಉಸ್ತುವಾರಿ ವಹಿಸಿದ್ರು. ಅವ್ರಿಗೆ ಸಹಾಯಕರಾಗ್ಬಿಟ್ಟು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೋಗಿದ್ರು. ಏನಾಯ್ತು? 126 ಸೀಟ್ಗಳ ಪೈಕಿ 19 ಸೀಟ್ ಬಂತು. ಆ 19 ಸೀಟ್ನಲ್ಲಿ 18 ಜನ ಮುಸ್ಲಿಂ ಸದಸ್ಯರೇ ಇದ್ರು. ಅದ್ರಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ, ಬಿಜೆಪಿಯ ವಿರುದ್ಧ 18 ಜನ ಮುಸ್ಲಿಂ ನಾಯಕರುಗಳು ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲಿ ಗೆದ್ದು ಬಂದ್ರು ಅಷ್ಟೇ.
ಸೊ ಹೀಗಿರುವಾಗ ಸಿದ್ದರಾಮಯ್ಯ ಥರದ ಒಬ್ಬ ಗಟ್ಟಿ ನಾಯಕನನ್ನ ಬದಲಾಯಿಸಬೇಕು ಅಂತಂದ್ರೆ ಎಷ್ಟರ ಮಟ್ಟಿಗಿನ ಒಂದು ಆತ್ಮವಿಶ್ವಾಸ ಬೇಕು, ರಾಜಕೀಯ ಇಚ್ಛಾಶಕ್ತಿ ಬೇಕು, ಬಲವಾದ ರಾಜಕೀಯ ಇಚ್ಛಾಶಕ್ತಿ ಬೇಕು ಆ ಹೈಕಮಾಂಡ್ಗೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಈವನ್ PV ನರಸಿಂಹರಾಯರ ಕಾಲದಲ್ಲೂ ಕೂಡ ಹೈಕಮಾಂಡ್ ಬಹಳ ಸಶಕ್ತವಾಗಿತ್ತು. ಅದಾದ ನಂತರ ವ್ಯವಸ್ಥಿತವಾಗಿ ಪ್ರಾದೇಶಿಕ ಮಟ್ಟದ ಜನನಾಯಕರೆಲ್ಲ ಒಬ್ಬೊಬ್ಬರನ್ನಾಗಿ ತುಳಿತಾ ಬಂದಿದ್ರಿಂದ, ಅವರ ಸಹಜ ವರ್ಚಸ್ಸು ಬೆಳಗಲಿಕ್ಕೆ ಅವಕಾಶ ಕೊಡದಿದ್ರಿಂದ ಸ್ವತಃ ಹೈಕಮಾಂಡ್ ಇವತ್ತು ಅತಂತ್ರವಾಗಿ ಕೂತ್ಕೊಂಡ್ಬಿಟ್ಟಿದೆ. ಏನೋ ಕೇರಳದಲ್ಲಿ ಮುಸ್ಲಿಂ ಲೀಗ್ ಸಹಭಾಗಿತ್ವದಲ್ಲಿ ಹಾಗೂ ಹೀಗೂ UDF ನಿಚ್ಚಳ ಬಹುಮತ ಪಡೆದು ಗೆದ್ದು ಬಂತು. ಅಲ್ಲೂ ಅಷ್ಟೇ ಹೈಕಮಾಂಡ್ ಹೇಗೆ ಮುಗ್ಗರಿಸ್ಬಿಡ್ತು ನೋಡಿ. ಅಲ್ಲಿ ಬೇರು ಮಟ್ಟದ ಸಂಘಟನಾ ಸಾಮರ್ಥ್ಯದಿಂದ ಮಿಂಚಿದ್ದ, ವಿರೋಧ ಪಕ್ಷದ ನಾಯಕನಾಗಿ ಮಿಂಚಿದ್ದ ಸತೀಶನ್ರವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡಿಸ್ಲಿಕ್ಕೆ ನಾನಾ ತರದ ಅಡ್ಡಿ ಆತಂಕಗಳು ಎದುರಾಗು ಹೈಕಮಾಂಡ್ ತನ್ನ ಗರ್ಭಗುಡಿಯ ಪೂಜಾರಿ KC ವೇಣುಗೋಪಾಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಹ್ಯಾಕ್ ಮುಗ್ಗರಿಸ್ತನ್ನೋದು ನಾವು ಇತ್ತೀಚೆಗೆ ನೋಡಿದ್ದೇವೆ. ತಮಿಳುನಾಡಿನಲ್ಲಿ 59 ವರ್ಷಗಳ ಸ್ನೇಹವನ್ನ ದಿಢೀರ್ನ ತೊರೆದ್ಬಿಟ್ಟು ಕೇವಲ 5 MLA ಇಟ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಧಾವಿಸ್ಬಿಟ್ರು ರಾಹುಲ್ ಗಾಂಧಿ. ವಿಜಯ್ ಕೈ ಹಿಡಿದ್ಬಿಟ್ಟು 5 ಜನ MLA ಪೈಕಿ 2 ಮಂತ್ರಿ ಮಾಡ್ಕೊಂಡು ಅಧಿಕಾರ ಪಡ್ಕೊಂಡ್ವಿ ಅನ್ನೋ ಸಂಭ್ರಮ ಆಚರಿಸ್ತಾ ಇದ್ದಾರೆ. ಹೀಗಿರುವಾಗ ಈ ದುರ್ಬಲ ಹೈಕಮಾಂಡ್ ಎದುರಿಗೆ ಈ ಸಶಕ್ತ ನಾಯಕರಾದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಾ ಕೊಡೆ ನೀ ಬಿಡೆ ಅನ್ನೋ ಒಂದು ಹಂತಕ್ಕೆ ಬಂದು ತಲುಪಿದ್ದಾರೆ ಅಂತ ಕಾಣುತ್ತೆ. ಕರ್ನಾಟಕ ಜನತೆಗೆ ಮುಂದಿನ 2 ವರ್ಷಗಳ ಕಾಲ ಸಮಾಧಾನಕರವಾದ ಸುಸ್ಥಿರವಾದ ರಾಜಕೀಯ ವ್ಯವಸ್ಥೆ ಆಗ್ಲಿ ಅಥವಾ ದಕ್ಷ ಆಡಳಿತವಾಗ್ಲಿ ಸಿಗೋ ಸಾಧ್ಯತೆ ಇಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗಿರೋದು ಒಂದು ದೊಡ್ಡ ದುರಂತ. ಸಿದ್ದರಾಮಯ್ಯ ಪದವಿ ತ್ಯಾಗ ಮಾಡಬಹುದು, ಸಿದ್ದರಾಮಯ್ಯನವರು ಉತ್ತರಾಧಿಕಾರಿಯಾಗಿ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬಹುದು, ಆದ್ರೆ ಸಿದ್ದರಾಮಯ್ಯನವ್ರ ತರ ನಾಯಕ ಅನ್ಸ್ಕೊಳ್ಳಿದ್ದು ಬಹಳ ಕಷ್ಟ, ಮತ್ತೊಬ್ಬ ಸಿದ್ದರಾಮಯ್ಯ ಆಗೋದು ಬಹಳ ಕಷ್ಟ. ಸಿದ್ದರಾಮಯ್ಯನವರು ಅವರ ವಿಶೇಷತೆ ಏನು ಅಂತಂದ್ರೆ, ಅವ್ರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇರ್ಲಿ, ಕಾಂಗ್ರೆಸ್ ಪಕ್ಷ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದಿರ್ಲಿ ಅಥವಾ ಸೋತಿರ್ಲಿ, 2009ರಿಂದ ಇದುವರೆಗೂ ಕೂಡ ಸತತವಾಗಿ 17 ವರ್ಷಗಳ ಕಾಲ ಅಬಾಧಿತವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಅದನ್ನ ಯಾರಿಗೂ ಬಿಟ್ಕೊಡ್ಲಿಲ್ಲ. ತಮ್ಮ ನೇತೃತ್ವದ ಕಾಂಗ್ರೆಸ್ಗೆ 2018ರ ಅಸೆಂಬ್ಲಿ ಚುನಾವಣೆಯಲ್ಲಿ ಹೀನಾಯವಾದ ಸೋಲಾದ್ರೂ ಕೂಡ ಅವರು ಅದನ್ನು ಬಿಟ್ಕೊಡ್ಲಿಲ್ಲ. JDS ಜೊತೆಗೆ ಕೈ ಜೋಡಿಸಿ ಸಮ್ಮಿಶ್ರ ಸರ್ಕಾರ ರಚಿಸಿದಾಗಲೂ ಕೂಡ ಅವರು ಸರ್ಕಾರದ ಭಾಗವಾಗದೇ ಇದ್ರು ಕೂಡ ತಾವೇ CLP ನಾಯಕರಾಗಿದ್ರು. ಇಷ್ಟರ ಮಟ್ಟಿಗೆ ತಾವು ಹೊರಗಡೆಯಿಂದ ಬಂದು ಸೇರಿದ ಪಕ್ಷದ ಮೇಲೆ ಹಿಡಿತ ಸಾಧಿಸಿದ ಸಿದ್ದರಾಮಯ್ಯನವರ ವ್ಯಕ್ತಿ ವಿಶೇಷ ಏನಾದ್ರೂ ಇರಲೇ ಇತರ ನಾಯಕರಲ್ಲಿ ಕಂಡು ಬರದ ಒಂಥರ ನಿಷ್ಠುರತೆ ಮತ್ತು ದೃಢವಾದ ಒಂದು ಇಚ್ಛಾಶಕ್ತಿ ಅವರಲ್ಲಿ ಇದ್ದಿದ್ರಿಂದ ಇಷ್ಟು ಜನ ಸಾಗ್ ಬಂದಿದ್ದಾರೆ. ಅವರ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮತ್ತು ಅಹಿಂದ ಅನ್ನೋ ಒಂದು ಹೊಸ ರಾಜಕೀಯ ಪರಿಕಲ್ಪನೆಯನ್ನ ಜನರ ಎದುರಿಗೆ ಇಟ್ರಲ್ಲ, ಅದು ಸಿದ್ದರಾಮಯ್ಯನವರ ಲೆಗಸಿ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಉತ್ತರಾಧಿಕಾರಿ ಬರ್ತಾರೋ ಇಲ್ವೋ ಕಾದು ನೋಡ್ಬೇಕಾಗಿದೆ. ಸಿದ್ದರಾಮಯ್ಯ ನಿರ್ಗಮನ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲ, ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಒಂದು ಹೊಸ ಮನ್ವಂತರಕ್ಕೆ ದಾರಿ ಮಾಡಿಕೊಡುತ್ತೋ ಅಥವಾ ಕಾಂಗ್ರೆಸ್ ಮುರಿದ ಮನೆ ಆಗ್ಬಿಡುತ್ತೋ ಅಂತ. ಈ ಮುರಿದ ಮನೆ ಅನ್ನೋ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಕಳೆದ ಮಧ್ಯರಾತ್ರಿಯ ನಂತರ ಅಂದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಖಚಿತ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆದ್ಮೇಲೆ ದಿಲ್ಲಿಯಿಂದ ಒಂದು ಆಘಾತಕಾರಿ ಸುದ್ದಿ ಕೇಳಿ ಬರ್ತಾ ಇದೆ. ಅದೇನು ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ 78 ಜನ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಸಿಡಿದು ಹೋಗ್ಬಿಟ್ಟು BJP ಜೊತೆಗೆ ಸಮ್ಮಿಶ್ರ ಸರ್ಕಾರ ರಚಿಸ್ತಾರಂತೆ. ಸಿದ್ದರಾಮಯ್ಯನವರಿಗೆ ಮೋದಿ ನೇತೃತ್ವದ NDA ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಪದವಿ ಸಿಗುತ್ತಂತೆ. ಹೇಗೂ ಅಲ್ಲೊಬ್ಬ ಹಿಂದುಳಿದ ವರ್ಗದ ಪ್ರಧಾನಿಯೇ ಇದ್ದಾರೆ. ಸಿದ್ದರಾಮಯ್ಯನವರ ಅಹಿಂದ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾದ ವ್ಯವಸ್ಥೆಯೂ ಅಲ್ಲಿಲ್ಲ. ಮೋದಿ ಅವ್ರಿಗಿಂತ ಅಹಿಂದ ಬೇಕಾ? ಹೀಗಾಗಿ ಆ ಥರದ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋ ಆಗಿಲ್ಲ ಅನ್ನೋ ಒಂದು ಈ ವದಂತಿಗಳ ನಡುವೆ ಕರ್ನಾಟಕದ ರಾಜಕೀಯ ವಾತಾವರಣ ಸದ್ಯದಲ್ಲೇ ಅನಿಶ್ಚಿತವಾಗಿದೆ. BJP ನಾಯಕರು ಇದನ್ನ ಕುರಿತಂತೆ ಎಷ್ಟೇ ಮೂದಲಿಕೆ ಮಾತಾಡ್ಲಿ, ಅದನ್ನ ಲೇವಡಿ ಮಾಡ್ಲಿ, ರಾಜ್ಯ ಸಂಕಷ್ಟದಲ್ಲಿ ಸಿಲುಕಿರುವಾಗ ಇವರು ಅಧಿಕಾರಕ್ಕಾಗಿ ಬಡದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇಂಥ ವ್ಯಾಖ್ಯಾನಗಳಿಂದ ಏನು ಪ್ರಯೋಜನ ಇಲ್ಲ. ಕಾಂಗ್ರೆಸ್ನಲ್ಲಿರೋ ಈ ಒಳ ಜಗಳದ ವಾತಾವರಣವನ್ನ ಸದುದ್ದೇಶ ಪೂರಿತವಾಗಿ ಸದೃಢವಾಗಿ ಬಳಸ್ಕೊಳ್ಳುವಂತ ನಾಯಕತ್ವದ ಲಕ್ಷಣಗಳೇ ವಿರೋಧ ಪಕ್ಷವಾದ BJPಯಲ್ಲಿ ಕಾಣಿಸ್ತಾ ಇಲ್ಲ. ರಾಜ್ಯ BJP ನಾಯಕತ್ವ ಈಗಲಾದ್ರೂ ಕೂಡ ಆತ್ಮವಿಮರ್ಶೆ ಮಾಡಿಕೊಂಡು ತಮಗೆ ಲಭ್ಯವಾಗಬಹುದಾದ 2028ರಷ್ಟೊತ್ತಿಗೆ ಲಭ್ಯವಾಗಬಹುದಾದ ಒಂದು ಅನುಕೂಲಕರ ವಾತಾವರಣವನ್ನ ವಿಜಯದ ರೂಪದಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಯೋಚಿಸಬೇಕ ಹೊರತು ಸಿದ್ದರಾಮಯ್ಯ ಅಥವಾ DKಶಿ ಅವ್ರನ್ನ ಟೀಕಿಸ್ತಾ ಗೇಲಿ ಮಾಡ್ತಾ ಕೊಡೋದ್ರಲ್ಲಿ ಅರ್ಥವಿಲ್ಲ ಅಂತ ಅವ್ರಿಗೆ ಎಚ್ಚರಿಸ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದಾನೆ. ನಮಸ್ಕಾರ.